ಸ್ಯಾಂಡಲ್ವುಡ್ ನಟಿ ಕೃಷಿ ತಪ್ಪಂಡ ಅವರ ಫ್ಲಾಟ್ ನಲ್ಲಿ ಇದೀಗ ಅವರ ಸ್ನೇಹಿತ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಕೃಷಿ ತಪ್ಪಂಡ ಅವರು ಈ ಹಿಂದೆ ಒಂದಿಷ್ಟು ವಿವಾದಗಳನ್ನ ಮಾಡಿಕೊಂಡು ದೊಡ್ಡ ಸುದ್ದಿಯಾಗಿದ್ರು. ಹೌದು, ಈ ಹಿಂದೆ ಬ್ಲಾಕ್ ಮೇಲ್ ಮಾಡೋದಿರ್ಬೋದು, ಹಾಗೆ ಮೋಸ ಮಾಡೋ ವಿಚಾರದಲ್ಲಿ ಕೃಷಿ ತಪ್ಪಂಡ ಬಗ್ಗೆ ಸಾಕಷ್ಟು ವರದಿಗಳು ಬಂದಿದ್ವು. ಈ ಮೂಲಕ ಅವರು ಜೀವನದಲ್ಲಿ ಖಿನ್ನತೆಗೂ ಒಳಗಾಗಿದ್ರು. ಇತ್ತೀಚೆಗಷ್ಟೇ ರಾಜೇಶ್ ರಿವಿಲ್ ಶೋ ನಲ್ಲಿ ತನ್ನ ಬಗ್ಗೆ ತಾನೇ ಹೇಳ್ಕೊಂಡಿದ್ರು, ನನಗೇನೇನಾಯ್ತು, ಯಾಕಾಗಿ ನಾನು ಹಾಗೆ ಮಾಡಿದೆ, ಯಾಕಾಗಿ ನನ್ಗಿದೆಲ್ಲ ಆಗ್ತಿದೆ. ಅಷ್ಟೇ ಅಲ್ಲದೆ ಅದೆಷ್ಟೋ ಜನ ರಾಜಕಾರಣಿಗಳು ಕೊಲೆ ಮಾಡ್ತಾರೆ, ಸುಲಿಗೆ ಮಾಡ್ತಾರೆ, ಆದ್ರೆ ಅವರು ಚೆನ್ನಾಗಿ ಸಿಂಪತಿಯನ್ನ ಗಿಟ್ಟಿಸಿಕೊಳ್ಳೋ ಕೆಲಸವನ್ನು ಕೂಡ ಮಾಡಿದ್ರು. ಇಲ್ಲಿ ನೋಡಿ, ನೀವು ಮಾಡಬಾರದನ್ನ ಮಾಡಿದ್ರೆ ಆಗಬಾರದ್ದು ಆಗೇ ಆಗತ್ತೆ. ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ. ಸೊ ಹಾಗಾಗಿ ಇದೀಗ ಮತ್ತೊಂದು ವಿಚಾರದಲ್ಲಿ ಕೃಷಿ ವಿಚಾರ ಬರ್ತಾ ಇರುವಂತದ್ದು. ಯಾಕೆ ಕೇಳಿದ್ರೆ, ಕೃಷಿ ಅವರ ಫ್ಲಾಟ್ ನಲ್ಲೇ ಅವರ ಸ್ನೇಹಿತ ವೈಶಾಖ್ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಈ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರವನ್ನ ಇಂದಿನ ಈ ವಿಡಿಯೋದಲ್ಲಿ ನಾನು ಹಂಚಿಕೊಳ್ತೇನೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಈಗ ವೈಶಾಖ್ ಅವರು ಇಂತಹ ದೊಡ್ಡ ನಿರ್ಧಾರವನ್ನ ಯಾಕೆ ಕೈಗೊಂಡ್ರು ಅನ್ನುವಂತಹ ಅಸಲಿ ಕಾರಣಗಳು ಒಂದೊಂದಾಗಿ ಈಗ ಹೊರಬೀಳ್ತಾ ಇರುವಂತದ್ದು. ಮೇಲ್ನೋಟಕ್ಕೆ ಇದು ಕೇವಲ ಖಿನ್ನತೆಯಲ್ಲ, ಇದರ ಹಿಂದೆ ದೊಡ್ಡ ವಿವಾದ ಕೂಡ ಇದೆ. ಅದೇನಂತಂದ್ರೆ, ಅವರ ದಾಂಪತ್ಯ ಜೀವನದಲ್ಲಿ ಒಂದಿಷ್ಟು ಏರುಪೇರು ಆಗಿತ್ತು. ಯಾಕೆ ಏರುಪೇರು ಆಗಿತ್ತು ಅಂತಂದ್ರೆ, ಕಳೆದ ಕೆಲ ತಿಂಗಳ ಹಿಂದೆ ಉದ್ಯಮಿ AVR ರೆಡ್ಡಿಗೆ ಬೆದರಿಕೆ ಹಾಕಿ ಬರೋಬ್ಬರಿ 6 ರಿಂದ 7 ಕೋಟಿ ರೂಪಾಯಿ ಹಣ ನೀಡುವಂತೆ ವೈಶಾಖ್ ಬ್ಲಾಕ್ ಮೇಲ್ ಮಾಡಿದ್ದ. ಈ ಕುರಿತು ಗಂಭೀರ ಆರೋಪಗಳು ಕೇಳಿ ಬಂದಿತ್ತು. ಈ ಸಂಬಂಧ HAL ಪೊಲೀಸರು ವೈಶಾಖ್ ನನ್ನ ನಟಿ ಕೃಷಿ ಅವರನ್ನ ಅಪಾರ್ಟ್ಮೆಂಟ್ ನಲ್ಲೇ ಅರೆಸ್ಟ್ ಮಾಡಿದ್ರು. ಈ ಜೈಲು ವಾಸ, ಪೊಲೀಸ್ ಕೇಸ್ ವೈಶಾಖ್ ಇಮೇಜ್ ಗೆ ದೊಡ್ಡ ಹೊಡೆತವನ್ನ ಕೊಟ್ಟಿತ್ತು. ಇಲ್ಲಿ ನೋಡಿ, ನಾವು ಸಾರ್ವಜನಿಕ ಜೀವನದಲ್ಲಿ ಹೇಗಿರ್ಬೇಕು, ಸಮಾಜದಲ್ಲಿ ಹೇಗಿರ್ಬೇಕು, ಇದೆಲ್ಲವನ್ನ ನಾವು ತುಂಬಾನೇ ಆಲೋಚನೆ ಮಾಡಬೇಕಾಗತ್ತೆ. ಒಂದೊಮ್ಮೆ ಕೇಸ್ ಆಯ್ತು ಅಂತಂದ್ರೆ ಯಾರು ಕೂಡ ನಿಮ್ಮ ಪರವಾಗಿ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಳುವುದಿಲ್ಲ. ಯಾಕೆ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಳುವುದಿಲ್ಲ ಅಂತಂದ್ರೆ, ಅವರಿಗೆ ನಿಮ್ಮ ಮೇಲಿರುವಂತಹ ಭರವಸೆಗಳು ಅಲ್ಲಿಂದ ಹೋಗ್ಬಿಡತ್ತೆ. ಯಾವಾಗೆಲ್ಲ ನಾವು ಕ್ರೈಮ್ ಮಾಡ್ತೇವೆ, ಆವಾಗ ತಪ್ಪಿಸಿಕೊಳ್ಳೋಕೆ ಆದಷ್ಟು ದಾರಿಗಳನ್ನ ಹುಡುಕ್ತೇವೆ. ಆದ್ರೆ ಕಾನೂನು ಕೈಯಿಂದ ಯಾರಿಗೂ ತಪ್ಪಿಸಿಕೊಳ್ಳಲು ಅಷ್ಟು ಸುಲಭ ಇಲ್ಲ ಅನ್ನೋದನ್ನು ಕೂಡ ಅರಿತು ಕೆಲಸವನ್ನ ಮಾಡ್ಬೇಕಾಗತ್ತೆ. ಯಾಕೆ ಕೇಳಿದ್ರೆ, ಒಂದೊಮ್ಮೆ ನೀವು ಸಿಕ್ಕಾಕೊಂಡ್ರೆ ನಿಮ್ಮ ನೇಮ್, ಫೇಮ್ ಎಲ್ಲವೂ ಹೋಗುತ್ತೆ. ಅದರ ಜೊತೆ ಸಂಬಂಧಗಳನ್ನು ಕೂಡ ಕಳೆದುಕೊಳ್ಬೇಕಾಗತ್ತೆ. ವೈಶಾಖ್ಗೂ ಕೂಡ ಆಗಿರೋದು ಇದೇ ಸಿಚುವೇಶನ್. ಜೈಲಿನಿಂದ ಬೇಲ್ ಪಡೆದು ಹೊರಬಂದ ನಂತರ ವೈಶಾಖ್ ವೈವಾಹಿಕ ಜೀವನದಲ್ಲಿ ಬಿರುಗಾಳಿ ಎದ್ದಿತ್ತು. ತಪ್ಪು ದಾರಿ ಹಿಡಿದ ಪತಿಯ ನಡೆಗೆ ಪತ್ನಿ ಮೇಘ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ಪತಿ ಪತ್ನಿ ನಡುವೆ ನಿರಂತರ ಜಗಳಗಳು ನಡೀತಾಲೇ ಇದ್ವು. ಕುಟುಂಬಸ್ಥರು ರಾಜಿ ಪಂಚಾಯಿತಿ ಮಾಡಲು ಪ್ರಯತ್ನಿಸಿದರು. ವೈಶಾಖ್ ಪತ್ನಿಯ ಜೊತೆ ಸಂಸಾರ ಮಾಡಲು ನಿರಾಕರಿಸಿದ್ದರಂತೆ. ಕಳೆದ 1 ತಿಂಗಳಿನಿಂದ ನನ್ನ ಜೊತೆ ಮಾತನಾಡ್ತಾನೆ ಇರ್ಲಿಲ್ಲ ಅಂತ ಪತ್ನಿ ಹೇಳಿದ್ದಾರೆ. ಏನೇ ಇದ್ರೂ ಮೆಸೇಜ್ ಒಂದನ್ನ ಮಾಡ್ತಿದ್ರು ಅಂತ ಈಗ ಪತ್ನಿ ಹೇಳಿಕೆಯನ್ನು ನೀಡಿರುವಂತದ್ದು. ಇದೇ ಜಗಳ ಆತನನ್ನ ತೀವ್ರ ಖಿನ್ನತೆಗೆ ಒಳಪಡಿಸಿರಬಹುದು ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಇನ್ನು ಖಿನ್ನತೆ ಹೆಚ್ಚಾದ ಹಿನ್ನೆಲೆಯಲ್ಲಿ ವೈಶಾಖ್ ಕಳೆದ 1 ತಿಂಗಳಿನಿಂದ ಪತ್ನಿ, ಮಗ ಹಾಗೂ ತಂದೆಯಿಂದ ಸಂಪೂರ್ಣ ದೂರ ಉಳಿದಿದ್ರು. ಯಾರದೇ ಫೋನ್ ಕರೆ ಸ್ವೀಕರಿಸ್ತಿರ್ಲಿಲ್ಲ. ಕೊನೆಗೆ ಆಸರೆಯಾಗಿ ಕಳೆದ 1 ವಾರದಿಂದ ನಟಿ ಕೃಷಿ ಅವರ ಫ್ಲಾಟ್ ನಲ್ಲೇ ವಾಸ್ತವ್ಯವನ್ನು ಕೂಡ ಹೂಡಿದ್ರು. ಆದ್ರೆ ಸಾವಿಗೂ ಮುನ್ನ ಆತನಿಗೆ ಮಗ ಹಾಗೂ ತಂದೆಯ ನೆನಪು ತೀವ್ರ ಕಾಡಿತ್ತಂತೆ. ಪತ್ನಿ ಕೊನೆಯದಾಗಿ ಮೆಸೇಜ್ ಮಾಡಿ ಮಗ ಶಾಲೆಗೆ ಹೋಗ್ತಿದ್ದಾನ, ಅಪ್ಪ ಚೆನ್ನಾಗಿದ್ದಾರಾ ಎಂದು ವಿಚಾರಿಸಿ ಅದರ ಬೆನ್ನಲ್ಲೇ ಕೃಷಿಗೆ ಸೂಸೈಡ್ ಮಾಡಿಕೊಳ್ಳುವುದಾಗಿ ತಿಳಿಸಿ ನೇಣಿಗೆ ಶರಣಾಗಿ ಬಿಟ್ಟಿದ್ದಾನೆ. ಇಲ್ಲಿ ವೈಶಾಖನ ಖಿನ್ನತೆಗೂ ಕೃಷಿ ಫ್ಲಾಟ್ ಅಲ್ಲಿ ಸಾಯ್ಲಿಕ್ಕೂ ಯಾವುದೇ ತರದ ಲಿಂಕ್ಗಳೇ ಇಲ್ಲ. ಆದರೆ ಈಗ ಈ ಇನ್ಸಿಡೆಂಟ್ ಕೃಷಿ ಮನೆಯಲ್ಲಿ ಆಗಿರೋದ್ರಿಂದ ಕೃಷಿ ಮೇಲೂ ಕೂಡ ಒಂದಿಷ್ಟು ಬ್ಯಾಡ್ ಇಮೇಜ್ಗಳು ಬರ್ತಾ ಇದೆ. ಯಾಕೆ ಕೇಳಿದ್ರೆ, ಅವನ ಜೊತೆ ಸ್ನೇಹವನ್ನ ಬೆಳೆಸಿ ಬ್ಲಾಕ್ ಮೇಲ್ಗೆ ಒಂದಿಷ್ಟು ಸಪೋರ್ಟ್ ಅನ್ನ ಕೃಷಿ ಈ ಹಿಂದೆ ಮಾಡಿದ್ಲು ಅನ್ನೋದು ಒಂದಿಷ್ಟು ಪ್ರಕರಣಗಳಲ್ಲಿ ಸಾಬೀತಾಗಿರುವಂತದ್ದು. ಇಲ್ಲಿ ಏನಾಗುತ್ತೆ ಗೊತ್ತಾ, ಈಗ ನೀವು ಯಾರನ್ನೂ ನಂಬಿ ಏನೋ ಒಂದು ಕೃತ್ಯವನ್ನ ಮಾಡ್ಲಿಕ್ಕೆ ಹೊರಡ್ತೀರಿ ಅಂತಂದಾಗ ಅದರಲ್ಲಿ ನಿಮ್ಮ ಪಾಲು ಕೂಡ ಅಷ್ಟೇ ಇರುತ್ತೆ. ಸೊ ವೈಶಾಖ್ಗೆ ಹೀಗಾಗ್ಲಿಕ್ಕೆ ಕೃಷಿಯು ಕೂಡ ಇಂಡೈರೆಕ್ಟ್ ಅಲ್ಲಿ ಕಾರಣ ಆಗ್ಬಿಟ್ಟಿದ್ದಾರೆ. ಆ ನೋವನ್ನೋದು ಕೃಷಿ ಅವರ ಪತ್ನಿ ಮನೆಯವರಿಗೆ ಈಗ ಕಾಡ್ತಾ ಇರುವಂತದ್ದು. ಅದೇ ವಿಚಾರವಾಗಿ ಈಗ ವೈಶಾಖ್ ಅವರ ಮನೆಯವರು ರಗಡ್ ಆಗಿ ಬಿಟ್ಟಿದ್ದಾರೆ, ಸಿಟ್ಟಾಗಿ ಬಿಟ್ಟಿದ್ದಾರೆ. ಯಾಕೆ ಆತರ ಸಿಟ್ಟಾಗಿದ್ದಾರೆ, ಯಾಕೆ ಆ ತರದ ಸೀನ್ ಕ್ರಿಯೇಟ್ ಆಯ್ತು ಅಂತಂದ್ರೆ, ವೈಶಾಖ್ ಖಿನ್ನತೆಗೆ ಒಳಗಾಗ್ಲಿಕ್ಕೆ ಕಾರಣ ಆಗಿದ್ದು ಪೊಲೀಸ್ ಠಾಣೆಯಲ್ಲಿ ಜೈಲಲ್ಲಿ ಇರುವಂತ ಒಂದಿಷ್ಟು ವಿಚಾರಗಳು ಅದು ಹೊರಗೆ ಬಂತು. ಸಾರ್ವಜನಿಕವಾಗಿ ಅವರ ಇಮೇಜ್ ಡ್ಯಾಮೇಜ್ ಆಯ್ತು. ಅಲ್ಲಿಂದ ಸಂಬಂಧಿಕರು ಆಬ್ವಿಯಸ್ಲಿ ಟೀಕೆ ಮಾಡೇ ಮಾಡ್ತಾರೆ, ಜಗಳ ಆಡೇ ಆಡ್ತಾರೆ.
ಅದನ್ನ ವೈಶಾಖ್ ಅವರು ತುಂಬಾನೇ ಡೀಪ್ ಆಗಿ ತಕೊಂಡ್ರು. ಹಾಗೆ ಅದರ ಬಗ್ಗೆನೇ ಆಲೋಚನೆ ಮಾಡ್ತಾ ಹೋದ್ರು. ಅವ್ರು ಮಾಡಿದ ತಪ್ಪಿನ ಬಗ್ಗೆ ಒಂದಿಷ್ಟು ಪ್ರಾಯಶ್ಚಿತ ಅವರಿಗೆ ಕಾಡ್ಲಿಕ್ಕೆ ಸ್ಟಾರ್ಟ್ ಆದ್ವು. ಈ ಎಲ್ಲ ಕಾರಣಕ್ಕಾಗಿ ವೈಶಾಖ್ ಅವರು ಇಂತಹ ನಿರ್ಧಾರವನ್ನ ಕೈಗೊಂಡ್ಬಿಟ್ರು. ಇನ್ನು ಕೃಷಿ ವಿಚಾರಕ್ಕೆ ಬಂದ್ರೆ ಆಕೆಯ ಗ್ರಾಚಾರನೇ ಸರಿ ಇಲ್ಲ. ಅವಳು ಮಾಡಿದ ಏನೇನು ಕೆಟ್ಟ ಕೆಲಸ ಇದೆ ಅದೆಲ್ಲದಕ್ಕೂ ಈಗ ಕರ್ಮ ರಿಟರ್ನ್ಸ್ ಅನ್ನೋ ರೀತಿ ಒಂದೊಂದಾಗಿ ಪೆಟ್ಟು ಬೀಳ್ತಾ ಇರುವಂತದ್ದು. ಇತ್ತೀಚೆಗಷ್ಟೇ ಅವಳು ತನ್ನ ಅಳಲನ್ನ ತೋಡ್ಕೊಂಡಿದ್ಲು ಒಂದು ಇಂಟರ್ವ್ಯೂ ಅಲ್ಲಿ. ಅದರಲ್ಲಿ ಹೇಳಿದ್ಲು, ನನ್ ತುಂಬಾನೇ ಕಷ್ಟ ಆಯ್ತು, ಆ ಒಂದು ಇನ್ಸಿಡೆಂಟ್ ನಿಂದ ನನ್ನ ಇಡೀ ಕರಿಯರೇ ಡ್ಯಾಮೇಜ್ ಆಯ್ತು, ನಾನು ವಾಪಸ್ ಬರ್ಬೇಕು ಅಂದ್ಕೊಂಡ್ರು ನನ್ನಿಂದ ಆಗ್ತಿಲ್ಲ ಅಂತ. ಸೊ ಈಗ ಈ ಇನ್ಸಿಡೆಂಟ್ ನಿಂದ ಕೃಷಿ ಕೂಡ ಇನ್ನಷ್ಟು ಖಿನ್ನತೆಗೆ ಒಳಗಾಗಬಹುದು. ನೋಡಿ, ಕರ್ಮ ಅನ್ನೋದು ಲೇಟ್ ಆಗಿ ಸಿಕ್ಕಿದ್ರು ಕೆಲವರಿಗೆ ಮಾತ್ರ ಲೇಟೆಸ್ಟ್ ಆಗಿ ಸಿಗತ್ತೆ ಅನ್ನೋದಕ್ಕೆ ಇದೇ ಇನ್ಸಿಡೆಂಟ್ ದೊಡ್ಡ ಎಕ್ಸಾಂಪಲ್ ಅಂತ ಹೇಳ್ಬಹುದು. ಇನ್ನು ಈ ಗೆಳೆಯನನ್ನ ಕಳೆದುಕೊಂಡಂತ ಕೃಷಿ ಅವರು ವೈಶಾಖ್ ಅವರ ಅಂತ್ಯಕ್ರಿಯೆಗೆ ಬಂದಿದ್ರು. ಆ ಸಂದರ್ಭ ಸಂಬಂಧಿಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿ ಆ ನಟಿಯನ್ನ ಹೊರಗೆ ಕಳಿಸಿ, ಅವಳು ಇಲ್ಲಿಗೆ ಬರೋದು ಬೇಡ, ಅವಳು ಮುಖ ನೋಡೋದು ಬೇಡ ಅಂತ ಹೇಳಿ ಕಳಿಸಿದ್ರು. ಇದನ್ನ ನೋಡಿದಂತ ಕೃಷಿ ಅವರು ಮತ್ತಷ್ಟು ಬೇಸರಗೊಂಡು ತಲೆಯನ್ನ ಚಚ್ಕೊಂಡ್ರು. ನೋಡಿ ಎಂತಹ ಪರಿಸ್ಥಿತಿ ಇರಬಹುದು, ಎಷ್ಟರ ಮಟ್ಟಿಗಿನ ಖಿನ್ನತೆ ಅಥವಾ ಎಷ್ಟರ ಮಟ್ಟಿಗಿನ ಆರೋಪಗಳು, ಎಷ್ಟರ ಮಟ್ಟಿಗಿನ ನೋವು ಈಗ ಕೃಷಿಗೆ ಕಾಡ್ತಾ ಇರುವಂತದ್ದು. ಒಂದೊಮ್ಮೆ ತೆಗೆದುಕೊಂಡ ನಿರ್ಧಾರ, ಅದರಲ್ಲಿ ಅರವಿಂದ್ ರೆಡ್ಡಿದು ಅಷ್ಟೇ ತಪ್ಪಿದೆ. ಯಾಕೆ ಕೇಳಿದ್ರೆ, ನಿಮ್ಮ ಹತ್ರ ದುಡ್ಡಿದೆ ಅಂತ ಬೇಕಾಬಿಟ್ಟಿ ಖರ್ಚು ಮಾಡ್ತಾ ಹೋದಾಗ ಈ ತರದ ಇನ್ಸಿಡೆಂಟ್ ಗಳು ಆಗೋದು ಸರ್ವೇ ಸಾಮಾನ್ಯ. ಏನು ಗೊತ್ತಾ, ಯಾವತ್ತು ನಾವು ದುಡ್ಡಿದ್ದವರ ಸಂಘ ಮಾಡುವಾಗ ಒಂದಿಷ್ಟು ಆಲೋಚನೆಗಳನ್ನು ಮಾಡಬೇಕು. ಒಬ್ಬರ ಹತ್ರ ದುಡ್ಡು ತೆಗೆದುಕೊಳ್ಳುವಾಗ ಯಾವ ವಿಚಾರಕ್ಕೆ ದುಡ್ಡನ್ನ ತೆಗೆದುಕೊಳ್ತಿದ್ದೀವಿ ಅನ್ನೋದ್ರ ಬಗ್ಗೆ ಗಮನವನ್ನ ಹರಿಸಬೇಕು. ಇಲ್ಲವಂತಾದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಎಫೆಕ್ಟ್ ಅನ್ನ ಕೊಡುತ್ತೆ. ಇದೀಗ ಕೃಷಿ ಲೈಫ್ ಅಲ್ಲೂ ಆಗಿರೋದೇ. ತನಗೆ ದುಡ್ಡಿನ ಅವಶ್ಯಕತೆ ಇತ್ತು ಅಂತ ಅವರ ಜೊತೆ ಒಂದಿಷ್ಟು ಲಿವಿಂಗ್ ರಿಲೇಷನ್ ಅಲ್ಲಿ ಇದ್ದು ದುಡ್ಡನ್ನ ತೆಗೆದುಕೊಳ್ತಾ ಹೋದ್ರು. ಆ ದುಡ್ಡನ್ನ ತೆಗೆದುಕೊಳ್ತಾ ಹೋದಾಗ ಎಲ್ಲೋ ಒಂದ್ ಕಡೆ ಅದು ಯಥೇಚ್ಛವಾಗಿ ಕ್ಲೋಸ್ನೆಸ್ ಗೆ ಹೋಗ್ಬಿಡ್ತು. ಆ ಕ್ಲೋಸ್ನೆಸ್ ಏನಾಯ್ತು, ಇವರಿಬ್ಬರ ನಡುವೆ ಒಂದಿಷ್ಟು ಸಂಬಂಧ ಬೆಳೆಸೋ ಹಾಗೆ ಮಾಡ್ತು. ಆದ್ರೆ ಕೃಷಿ ದುಡ್ಡನ್ನ ತೆಗೆದುಕೊಂಡಿದ್ದು ಯಾಕೆ ಅಂತಂದ್ರೆ ಅವಳ ಅಗತ್ಯತೆಯನ್ನ ಪೂರೈಸಿಕೊಳ್ಳಲಿಕ್ಕೆ. ಅವಳಿಗೆ ಯಾವುದೇ ಫೀಲಿಂಗ್ಸ್ ಇರ್ಲಿಲ್ಲ, ದುಡ್ಡು ತೆಗೆದುಕೊಳ್ಳೋದೇ ಅವಳ ಟಾರ್ಗೆಟ್ ಆಗಿತ್ತು. ದುಡ್ಡು ತೆಗೆದುಕೊಂಡ್ರ ಮೇಲೂ ಈ ವ್ಯಕ್ತಿಯನ್ನ ಹಿಡ್ಕೊಂಡು ಬ್ಲಾಕ್ ಮೇಲ್ ಅನ್ನು ಕೂಡ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಬ್ಬ ಉದ್ಯಮಿಗೆ ನೀವು ಆ ತರ ಟಾರ್ಚರ್ ಕೊಟ್ಟಾಗ ಅವನು ಬೇರೆ ಆಪ್ಷನ್ ಇಲ್ಲದೆ ಕಾನೂನಿನ ಮೂಲಕನೇ ಪಾಠ ಕಲಿಸ್ಲಿಕ್ಕೆ ಹೋಗ್ತಾನೆ. ಅದೇ ರೀತಿ ಈಗ ಆಗಿರುವಂತದ್ದು. ಸೊ ಒಟ್ಟಾರೆ ಇವರಿವರೇ ಮಾಡಿಕೊಂಡಂತ ಪಾಪದ ಕೆಲಸಕ್ಕೆ ತಕ್ಕ ಉತ್ತರ ಸಿಕ್ಕಂತಾಗಿದೆ. ಇವರ ಈ ಒಂದು ಅಧ್ವಾನಗಳಿಗೆ ಇದೀಗ ಉತ್ತರ ಸಿಗ್ತಾ ಹೋಗ್ತಾ ಇದೆ. ಅದನ್ನ ಫೇಸ್ ಮಾಡೋದೊಂದೇ ಈಗ ಕೃಷಿಗೆ ಉಳಿದಿರುವಂತ ದಾರಿ. ಇನ್ನಾದ್ರೂ ಕೃಷಿ ಅವರು ಇದೆಲ್ಲವನ್ನ ಬಿಟ್ಟು ತಮ್ಮ ತಪ್ಪಿಗೆ ಪ್ರಾಯಶ್ಚಿತವನ್ನ ಮಾಡಿಕೊಂಡು ಒಳ್ಳೆ ರೀತಿಯ ಜೀವನವನ್ನ ಇನ್ನಾದ್ರೂ ಕಟ್ಟಿಕೊಳ್ಳಿಕ್ಕೆ ಸಾಧ್ಯತೆಗಳಿದೆ. ಅದನ್ನ ಮಾಡಬೇಕು. ವೈಶಾಖ್ ಮಾಡಿಕೊಂಡ ರೀತಿ ಕೃಷಿಗೆ ಆಗಬಾರದು ಅನ್ನೋದು ನಮ್ಮ ಆಶಯ.